ಇದೇ 3ನೇ ಕೋಣೆ. ಇದಕ್ಕೆ ವಾಸುಕಿ ಮಾತೆ ಹೊರಗಡೆ ಕಾವಲಾಗಿದ್ರೆ ಒಳಗಡೆ ಅನಂತ ಪದ್ಮನಾಭ ಸ್ವಾಮಿ ನೆಲೆಯಾಗಿದ್ದಾರೆ. ಇಲ್ಲೇ ಸೃಷ್ಟಿ ರಹಸ್ಯ ಇರೋದು. ಸ್ವಾಮಿಯವರ ಅರ್ಶನ ಕುಂಕುಮನ ಸರಿಗಲ್ಲಿ ಕಟ್ಕೊಂಡು ಚೌಡಮ್ಮ ತಾಯಿ ಹತ್ರ ತಗೊಂಡು ಹೋಗೋ ಪುಣ್ಯ. ಅಮ್ಮ ವಾಸುಕಿ ಮಾತಾ ಆ ಶಿವನ ಪ್ರಸನ್ನಗೊಳಿಸಿ ಚೌಡಮ್ಮ ತಾಯಿ ಒಡವೆಗೋಸ್ಕರ ಬಂದಿದ್ದಾರೆ. ದಯವಿಟ್ಟು ನೀವು ಅನುಮತಿ ಕೊಟ್ರೆ. ಮಾಯಾ, ಆ ಭಗವಂತ ಅಪ್ಪಣೆ ಕೊಟ್ರು ನನ್ನ ಕರ್ತವ್ಯ ನಾನು ಮಾಡಬೇಕು. ಅದಕ್ಕೆ ನಾನು ಹೇಳೋ ಮಂತ್ರನ ಜೊತೆಯಾಗಿ 3 ಸಾರಿ ಹೇಳ್ಬೇಕು. ಇಲ್ಲ ಅಂದ್ರೆ ಈ ದ್ವಾರ ತೆಗೆಯೋದಿಲ್ಲ. ಹೇಳ್ತೀವಮ್ಮ. ನಮಸ್ತೆಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ನಮೋ ಹಿರಣ್ಯಬಾಹವೆ ಸೇನಾನ್ಯೇ ದಿಸಾಂಚಪತಯೇ ನಮೋ ನಮೋ. ವೃಕ್ಷೋಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಯೇ ನಮೋ ನಮಃ. ನಡಿ ಪುಣ್ಯ. ಮಾಯಾ, ಅಲ್ಲಿ ದೇದೀಪ್ಯಮಾನವಾಗಿ ಬೆಳಗ್ತಿರೋ ಆ ಪೆಟ್ಟಿಗೆಯಲ್ಲಿ ಚೌಡಮ್ಮ ತಾಯಿಯ ಒಡವೆಗಳಿದೆ. ಅದನ್ನ ತಗೊಂಡು ಆ ತಾಯಿಗೆ ಸಮರ್ಪಿಸಿ. ಹೋಗು ಪುಣ್ಯ.